ಹಲೋ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ಮ್ಯಾಥ್ಸ್ಲಿ ಈಕ್ವೇಷನ್ಸ್ನ ಸಾಲ್ವ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಗಣಿತ ಅಂದರೆ ಕೆಲವರು ಮ್ಯಾಥ್ಸ್ ಅಂದರೆ ಕೆಲವರು ಕಷ್ಟ ಅಂತ ಅಂದ್ಕೊಳ್ತೀರಾ. ಆದರೆ ಅರ್ಥ ಮಾಡ್ಕೊಂಡು ಮನಸ್ಸಿಟ್ಟು ಕಲಿತ್ರೆ ಅದು ಈಸಿನೇ. ಅದನ್ನು ನಾವು ಆಟ ಆಡ್ತಾ ಇದ್ದೀವಿ ಅಂತ ತಿಳ್ಕೊಬೇಕು. ಆಟ ಆಡೋದು ಅಂದರೆ ಎಲ್ಲರಿಗೂ ಇಷ್ಟ ತಾನೆ. ಹಾಗಾಗಿ ಆಟ ಆಡ್ತಾ ಇದ್ದೀವಿ ಅಂತ ತಿಳ್ಕೊಂಡ್ರೆ ಈಸಿ ಅನಿಸುತ್ತೆ. ಕಷ್ಟನ ಇಷ್ಟಪಟ್ಟು ಕಲಿತ್ರೆ ಆಗ ಕಷ್ಟ ಅನಿಸೋದೇ ಇಲ್ಲ. ಮ್ಯಾಥ್ಸ್ಲಿ ಕೆಲವೊಂದು ರೂಲ್ಸು ಫಾರ್ಮುಲಾಸ್ ಇದೆ, ಅದನ್ನು ಕಲ್ತ್ಕೊಂಡ್ರೆ ನೀವು ಯಾವುದೇ ಪ್ರಾಬ್ಲಮ್ಸ್ ಆದರೂ ಸಾಲ್ವ್ ಮಾಡ್ಬೋದು. ಸೊ ಇಷ್ಟಪಟ್ಟು ಮನಸ್ಸಿಟ್ಟು ಕಲೀರಿ. ಹಿಂದಿನ ವಿಡಿಯೋದಲ್ಲಿ 2 ಈಕ್ವೇಷನ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಟ್ಟೆ. ಈಗ ಮೂರನೇದು ಈಕ್ವೇಷನ್ಸ್ ಏನಂದರೆ 20y = 5y + 30. ಇದನ್ನು ನಾವು ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಇಲ್ಲಿ ನಾವು y ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ನೆಕ್ಸ್ಟ್ ಸ್ಟೆಪ್ 20y ವ್ಯಾಲ್ಯೂ ಕಂಡುಹಿಡಿಯೋದ್ರಿಂದ ಈಕ್ವಲ್ಸಿಂದ ಆ ಕಡೆ 5y ಇದೆ, ಅದನ್ನು ನಾವು ಈ ಸೈಡ್ ತರಬೇಕು. ಅಂದರೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ ತರಬೇಕು. ರೈಟ್ ಸೈಡಿಂದ ಲೆಫ್ಟ್ ಸೈಡ್ ಬರೋವಾಗ +5y ಇರೋದು ಲೆಫ್ಟ್ ಸೈಡ್ ಬರುವಾಗ -5y ಆಗುತ್ತೆ, =30. ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ 20y ಇಂದ 5y ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ 20 - 5 15y ಸಿಗುತ್ತೆ, =30. ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ y ವ್ಯಾಲ್ಯೂ ಕಂಡುಹಿಡಿಯೋದ್ರಿಂದ y ಹಾಗೆ ಉಳಿಸ್ಕೊಳ್ಳೋಣ. 15 ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಕಳಿಸ್ಬೇಕು. ಸೊ ಲೆಫ್ಟ್ ಸೈಡ್ಲಿ 15 ಮಲ್ಟಿಪ್ಲೈ ಆಗಿರೋದ್ರಿಂದ ರೈಟ್ ಸೈಡ್ ಬರುವಾಗ ಅದನ್ನು ಡಿವೈಡ್ ಮಾಡಬೇಕಾಗುತ್ತೆ. ಸೊ 30/15 ಆಗುತ್ತೆ. ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. 15 1s 15 2s. ಸೊ y = 2. y ವ್ಯಾಲ್ಯೂ ಎಷ್ಟು? 2 ಆಗುತ್ತೆ. ಈಗ ನಾವು ಕಂಡುಹಿಡ್ದಿರೋದು ಸರಿನಾ ತಪ್ಪಾ ಅಂತ ಒಂದು ಕ್ರಾಸ್ ಚೆಕ್ ಮಾಡೋಣ. ಈಗ ಕ್ರಾಸ್ ಚೆಕ್ ಮಾಡೋಕ್ಕೆ ಈಕ್ವೇಷನ್ಸ್ನ ಫಸ್ಟು ಬರ್ಕೊಳ್ಳೋಣ. 20y = 5y + 30. ಈಗ y ಎಲ್ಲೆಲ್ಲಿದೆಯೋ ಅಲ್ಲಿ y ವ್ಯಾಲ್ಯೂ ಹಾಕೊಳ್ಳೋಣ. 20 × 2 ಅಥವಾ ಬ್ರ್ಯಾಕೆಟ್ ಒಳಗಡೆ 5 ಓಪನ್ ದಿ ಬ್ರ್ಯಾಕೆಟ್, y ಪ್ಲೇಸ್ಲಿ 2 ಹಾಗೆ ಕ್ಲೋಸ್ ದಿ ಬ್ರ್ಯಾಕೆಟ್ +30. ಇಲ್ಲಿ ಬ್ರ್ಯಾಕೆಟ್ ಇರೋದನ್ನ ನಾವು ಮಲ್ಟಿಪ್ಲೈ ಮಾಡಬೇಕು. 20 × 2 ಆಗುತ್ತೆ. 20 × 2 ಎಷ್ಟು? 40. ವೆರಿ ಗುಡ್. 5 × 2 ಅಂದರೆ 5 2s 10 + 30 ಹಾಗೆ ಬರ್ಕೊಳ್ಳೋಣ. ಸೊ 40 = 10 + 30 40. ಸೊ ನಾವು ಕಂಡುಹಿಡ್ದಿರೋ y ವ್ಯಾಲ್ಯೂ ಕರೆಕ್ಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ 4th ಈಕ್ವೇಷನ್ 9m + 5m = 280. ಹಾಗಾದರೆ ಇಲ್ಲಿ m ವ್ಯಾಲ್ಯೂ ಏನು ಅಂತ ಕಂಡುಹಿಡಿಯೋಣ. ಇಲ್ಲಿ 9m + 5m ಇರೋದ್ರಿಂದ ಇದನ್ನು ಅಡಿಷನ್ ಮಾಡಬೇಕು. ಸೊ 9 + 5 14. 14m = 280. ನೆಕ್ಸ್ಟ್ ಸ್ಟೆಪ್ m ಹಾಗೆ ಇರಿಸ್ಕೊಳ್ಳೋಣ. m = 280. ಇಲ್ಲಿ 14 ಮಲ್ಟಿಪ್ಲೈ ಆಗಿದೆ, ಸೊ ಇಲ್ಲಿ ಬಂದರೆ ಡಿವೈಡ್ ಆಗುತ್ತೆ. ಮತ್ತೆ ಅದನ್ನು ಸಿಂಪ್ಲಿಫೈ ಮಾಡೋದಾದರೆ 14 1s 14 2s 28 0 ಹಾಗೆ ಹಾಕೋಬೇಕು. ಸೊ 14 20s 280. m = 20. ಇದು m ವ್ಯಾಲ್ಯೂ. ಇದನ್ನು ಈಗ ಕ್ರಾಸ್ ಚೆಕ್ ಮಾಡೋಣವಾ? ಫಸ್ಟ್ ಈಕ್ವೇಷನ್ಸ್ನ ಬರ್ಕೊಳ್ಳೋಣ. 9m + 5m = 280. ನೆಕ್ಸ್ಟ್ 9m ಪ್ಲೇಸ್ಲಿ 20 ಪ್ಲಸ್ 5m ಪ್ಲೇಸ್ಲಿ ಮತ್ತೆ m ವ್ಯಾಲ್ಯೂ ಹಾಕೊಳ್ಳೋಣ, = 280. ನೆಕ್ಸ್ಟ್ 9 × 20 ಎಷ್ಟು? 29s 180. ಇದನ್ನು ಈಸಿಯಾಗಿ ಮಲ್ಟಿಪ್ಲೈ ಮಾಡೋದು ಹೇಗೆ ಅಂದರೆ 9 × 2 9 2s 18 9 0s 0. ಸೊ 180 ಆಗುತ್ತೆ. ನೆಕ್ಸ್ಟ್ 5 20s ಎಷ್ಟು?
100. Very good. Equals 280. ಸೊ ಇದೆರಡನ್ನ ಈಗ ಆ್ಯಡ್ ಮಾಡೋಣ. 100 + 180 280. 280 ಈಕ್ವಲ್ಸ್ 280. ಎರಡು ಈಕ್ವಲ್ ಇರೋದ್ರಿಂದ m ವ್ಯಾಲ್ಯೂ 20 ಇದು ಸರಿಯಾದ ಉತ್ತರ.